ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಆ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನೋಡುವೆನು. ಪಾರ್ಥ, ಅತ್ತ ನೋಡು ಪಾರ್ಥ, ಕೌರವನ ಚದುರಂಗ ಫಲ ಸಮೇತವಾದ ಸೈನ್ಯವು ಕಾಣುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪೂಜ್ಯ ಪಿತಾಮಹನ್ ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಸಾರಿ ಅಭಿನಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಾನ್ ಕುರು ಪಿತಾಮಹರಿಗೆ ವಂದಿಸುವೆನು. ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು, ರೋಮಾಂಚನವು ಹುಟ್ಟಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ನನ್ನಿಂದಾಗದು. 3 ಲೋಕದ ಪದವಿಯ ಸಲುವಾಗಿ ನಾನೀ ಜ್ಞಾತಿವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು ಕೃಷ್ಣ. ರಥವನ್ನು ಹಿಂತಿರುಗಿಸು ಮಿತ್ರ, ಯುದ್ಧವೂ ಬೇಡ. ಪಾರ್ಥ, ಈ ವಿಷಮಾಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಿವ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ನೀನು ಈ ದೌರ್ಬಲ್ಯ ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನಮ್ಮ ಪಿತಾಮಹ ಆಚಾರ್ಯರು. ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜ್ಯರಾದ ಇವರ ಮೇಲೆ ಬಾಣವನ್ನು ತೊಡುವುದು ಗುರುವಧೆಯಿಂದ ಲಭಿಸಿದ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಷ್ಠಕರವು. ಪಾರ್ಥ, ಯಾರು ಯಾರನ್ನು ಓದಿಸುವುದು? ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ,
ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ವಿತವಾಗಿರುವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಜನಾರ್ದನ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ಕ್ಷತ್ರಿಯ ವೀರನಾಗಿ ಅನಾರ್ಯಂತ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಪಾರ್ಥ, ಅಕರ್ಮಣ್ಯದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅವಶ್ಯ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಜನಾರ್ದನ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು, ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಪಾರ್ಥ, ಇಹಲೋಕದಲ್ಲಿ ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕಾರ್ಯವನ್ನು ಆಚರಿಸು. ಇದೋ ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ಹೇದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಜನಾರ್ದನ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುವ ನೀನು ಯಾರು? ಹೇ ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಮಾಯಾರೂಪ, ನನ್ನ ಸಜ್ಜನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಗುರುತುಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕಣಿಸೋ ಮಹಾಮಹಿಮ. ಪಾರ್ಥ, ನಾನು ಮಾಯಾರೂಪಿ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ದಾರ ಮಾಡಿಬಿಡುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವುದು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾತ್ಮನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಶರಣರ ಪೊರೆಯೋ ಜೀವನ ನಿಧಿಯೇ. ಪರಮಾತ್ಮ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದೋ ಬಳಲಿದೆ. ಪರಮಾತ್ಮ, ದಾರಿ ಕಾಣದೆ ಒಂದೋ ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಪರಮಾತ್ಮ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಪರಮಾತ್ಮ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ತರಳದಿ. ಪರಮಾತ್ಮ, ಜೋಡಿಸಿ ಕರಗಳ ಬೇಡುವೆ ತರಳದಿ. ಮಾಡು ಕೃಪೆಯನ್ನು ಪಾಮರನೆ ನಾನು. ಪರಮಾತ್ಮ, ಮಾಡು ಕೃಪೆಯನ್ನು ಪಾಮರನೆ ನಾನು. ವಿಕರ ರೂಪದಿ ಬೇಗೆಯ ಸಹಿಸೆ. ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ. ಪರಮಾತ್ಮ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಪರಮಾತ್ಮ, ಈ ಘೋರ ರೂಪವನ್ನು ತಾಳಲಾರನ್ ಪ್ರಭು. ಶಾಂತನಾಗು ಪ್ರಭು, ಶಾಂತನಾಗು.
ಭಯವನ್ನು ಬಿಡು ಪ್ರಾಣಸಕ. ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯವನ್ನು ದರ್ಜನ ಮಾಡು. ನಿನ್ನ ಮನಸ್ಸು ಶಾಂತವಾಗುವುದು. ಅತ್ತ ನೋಡು ಪಾರ್ಥ, ಭೀಷ್ಮನು ಅತನಾಗಿ ಭೂಮಿಗೆ ಉರುಳುತ್ತಿರುವನು. ಬಾಣವನ್ನು ಹೂಡು. ವೀರ ಶಿಖಾಮಣಿಗೆ ಉಚಿತವಾದ ಶ್ರೇಯವನ್ನು ಅಂಬುಗಳಿಂದ ರಚಿಸು. ದೇಹವ್ರತನ ದೇಹವು ಭೂಮಿಗೆ ಉರುಳಿದರಲಿ. ಕ್ಷಮಿಸು ತಾತ, ಈ ಮಹಾನ್ ಪಾಪದ ಭಾರದಿಂದ ನನ್ನನ್ನು ಉದ್ಧಾರ ಮಾಡು. 10 ದಿನದ ಘೋರೈದ ತರುವಾಯು ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಯುಧೇಶ್ವರನು ಹೇಳಿದಂತೆ ಬಯಸಿದೆನು. ವ್ಯೂಹದ ಮಹಾದ್ವಾರದಲ್ಲಿ ಸದಾ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರು. ಆತನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣಾರ್ಜುನರು ಇಲ್ಲೇ ಇದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹದ ಪದ್ಧತಿಯನ್ನು ತಿಳಿದಿದ್ದನು. ಎಷ್ಟು ಅರ್ಜುನರು ಇನ್ನೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಹೋರಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವ ಇಲ್ಲ. ಈಗ ಅದರ ಉಪಯೋಗ ಭೀಮಸೇನ ಜಾಗೃತಿಯಾಗಿ ಒಂದು ಉಪಾಯವನ್ನು ಯೋಚಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕವಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ಮಗನಿರುವ ಅಂತಹ ಆಪತ್ತೇನು ದೊಡ್ಡಪ್ಪ? ದ್ರೋಣ ಚಕ್ರವ್ಯೂಹವನ್ನು ತಿಳಿದಿದ್ದನು. ಸಾಕು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ, ಕೇಳು. ಬಿಡ ಚಿಂತೆಯ ತಡ ಮಾಡು ನನಗೆ ಒಡನೆ ಅಭಯ. ಬಿಡ ಚಿಂತೆಯ ತಡ ಮಾಡು ನನಗೆ ಒಡನೆ ಅಭಯ. ಹಿಡಿದು ದ್ರೋಣನ ಬೇಡಿದೆ ಕಡಿಮೆ ವೈರಿಗಳ ಕಿರಗಳನ. ಹಿಡಿದು ದ್ರೋಣನ ಬೇಡಿದೆ ಕಡಿಮೆ ವೈರಿಗಳ ಕಿರಗಳನ. ನನಗೆ ಕೆಣಕಿದರೆ ಕಳ್ಳುಗಳ ಬಗೆದಿರು. ಕಾಲಿಂದ ರೈತ ಕೂಡಲನೆಲ್ಲ ಕಾಲ ವಿಶ್ರಮಣ ದರದಲ್ಲಿನ ನಿಲೆಯಿಂದಲೇ ಗರ್ವವ ಮುರಿದು ಮೇಲೆನ್ನಿಸಿನ ಬರುವೆನ ಚಿಂತೆಯ ಬಿಡ ಚಿಂತೆಯ ತಡ ಮಾಡು ನನಗೆ ಕೊಡುನಿ ಅಭಯ. ಬಿಡೆ ಚಿಂತೆಯ ತಂದೆ ಪಾರ್ಥನ ಬಿಡೋದು. ಸಾಕಣ್ರಿ, 7 ಗಂಟೆ. ಇದಕ್ಕೋಸ್ಕರ ಎಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಆ ಚಕ್ರವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಬಾಪು ಅಭಿಮನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪನೇ ಸರಿ. ಕುಮಾರ ಅಭಿಮನ್ಯು, ಈ ಕೆಲಸವು ನಿನ್ನಿಂದ ಆಗುತ್ತಲ್ಲ. ನಾವೆಲ್ಲ ಜೀವಿಸಿದ್ದು ನಿನ್ನನ್ನು ಕಳಿಸುವುದೆಂದರೆ ಲೋಕ ಅಭಿಮತನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವೆಯಾ? ನಿನ್ನ ಕಣ್ಣ ಮುಂದಿರುವ ಈ ದೇಹವು ಚಿಕ್ಕದಾಗಿರ್ಬೋದು, ಆದರೆ ಅದರೊಳಗಿರುವ ಜೀವ ಜಾತಿಯು ಚಿಕ್ಕದಲ್ಲ. ಶಸ್ತ್ರ ತೇಜ ಚಿರಪ್ರಕಾಶದಿಂದ ಪ್ರಜ್ವಲಮಾನವಾಗಿ ಬೆಳಗುತ್ತಿದೆ. ಅದು ನನ್ನ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಆ ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸವಾರ ಸುಭದ್ರೆಯು ಆನಂದಾಶ್ರಯಗಳನ್ನು ವಿಸ್ತರಿಸಲಿ. ಯೋಗ್ಯಾಸರವು ದೊರೆತಾಗ ಧೈರ್ಯದಿಂದ ಮುನ್ನುಗ್ಗಿ ಕೀರ್ತಿಶಾಲಿಯಾಗುವುದು ಕ್ಷೇತ್ರದ ನಿಯಮ. ಮರಣಕ್ಕಂಜಿ ಶಸ್ತ್ರ ಸಂಹಾರಕ್ಕೆ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನ್ಯನ ಇಷ್ಟವನ್ನು ನಿರಾಕರಿಸಬೇಡ. ವೀರ ಬಾಲಕನ ಉತ್ಸವಾಗ್ನಿ ಮೇರೆಗೆ ನಾನು ಸೈನ್ಯವಲ್ಲವನ್ನು ತೆಗೆದುಕೊಂಡು ಆತನ ಸಹಾಯಕ್ಕಾಗಿ ನಿಲ್ಲುವೆನು. ಅಭಿಮಾನ್ಯು ಊಹವನ್ನು ಭೇದಿಸಿದೊಡನೆ ಆ ದ್ರೋಣರ ಚಕ್ರ ವ್ಯೂಹವನ್ನು ಭಿನ್ನ ಭಿನ್ನವಾಗಿ ಭೇದಿಸಿಬಿಡುವವು. ಅನಿರೀಕ್ಷಿತವಾಗಿ ಒದಗಿರುವ ಈ ಅವಕಾಶವನ್ನು ವ್ಯರ್ಥ ಮಾಡಬೇಡ.
ದೇವಸೇನ, ನಿನ್ನ ಇಷ್ಟದಾಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಡುವೆನು. ಇದ್ದರಂಗರೆ ಅವನನ್ನು ಒಂದು ಕ್ಷಣವೂ ಅವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪ್ರಾಕು ಅಚ್ಚಳಿದಂತೆ ಪುನಃ ಕೈ ಸೇರಲಿ. ಹಾಗೆ ಆಗಲಿ ಅಣ್ಣ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿರಲು ಭಯ ಇಲ್ಲುವುದು. ತಂದೆ, ದರ್ಶನಕ್ಕಾಗಿ 4 ದಿನದಿಂದಲೂ ಹಂಬಲಿಸುತ್ತಿದ್ದೇನೆ. ಅದು ಈ ದಿನ ಲಭಿಸುತ್ತಿದೆಯಾ? ಪ್ರಾಣೇಶ್ವರಿ,
ಸುಂದರಿ, ನಿನ್ನ ದೇವನ ದರ್ಶನವೇ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರಿ ಹೇಳಿ ಪ್ರೇಯಸಿ. ಪ್ರಾಣೇಶ್ವರ, ನನ್ನ ಸರಸ್ಸವನ್ನು ನಿಮಗೆ ನೀಡುವಾಗ ಇನ್ನು ನನಗಾಗಿ ಅದೇನು ಉಳಿದಿದೆ? ನಿನ್ನ ಹೃದಯದ ಪ್ರೇಮೋತ್ತರ. ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವೇನಿದೆ? ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವು. ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ವಿರಹದಿಂದ ಸಮ್ಮಿಳನದಿಂದ ಪುನಃ ವಿರಹ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮ ಸಜೀವ. ಹೃದಯೇಶ್ವರಿ, ನೆನ್ನೆಯ ದಿನ ನಾವು ಇವಾಗ ತೀವ್ರ ಶೋಕದಿಂದ ಗದ್ಗರಿತರಾಗಿದ್ದೆವು. ಆದರೆ ಈ ದಿನ ನಾವು ಪುನಃ ಸಮ್ಮಿಳನರಾಗಿದ್ದೆವು. ಇಂತಹ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿ ಬಂದಾಗ ಭಕ್ತರಾದ ನಾನು ನಿರಾಕರಿಸುವುದು. ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ಲವೇ? ಸುಖ
ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ಸ್ವಾಮ್, ಈ 4 ದಿನದಿಂದಲೂ ಯುದ್ಧದಲ್ಲಿ ನಿರತವಾಗಿರು. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದು ಪ್ರಿಯಾ. ಸ್ವಾಮ್, ಬೇಸಿ ಆ ದಿನ ತಾಯಿಯು ಉಪಾಯವಿಲ್ಲದೆ ವಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಳವಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೇರಿಸಿ ನೋಡಲಿ ಪ್ರಿಯಾ. ಬೇಸಿ ಈ ಕೋಮಲವಾದ ಹಸ್ತಗಳಿಗೆ ಇದು ಯೋಗ್ಯವಾದ ಕಾರ್ಯವದಲ್ಲ. ನೀನು ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದಂಥ ಹೂಗಳನ್ನು ಎದೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನ್ನ ಆಶ್ರಯ ಕೊಡು. ಇದು ಉಪವಾಸವಾದ ಸಮಯದ ಉತ್ತರ ಗೌರವ ಇದ್ದು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತ ಬರೆದು ತರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯ ಪ್ರಿಯಾದ ಗಾನಮಯ್ಯದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಿಯೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗೆಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವನು ಕೇಳಿ. ಒಬ್ಬನಾದ ವಿರಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಗಾನಶೀಲೆ ಹಾಸ್ಯಮಯಿಯಾದ ಇಬ್ಬರು ಉತ್ತರೆಯನ್ನು ನೋಡಿರುವಿರಿ. ಇನ್ನು ಒಂದೇ ವೀರಾಂಗನೆಯಾದ ವೀರ ಸತಿಯನ್ನು ನೋಡಿರುವಂತೆ ಪ್ರಿಯ.
ಸ್ವಾಮಿ, ನನ್ನಿಂದ ಏನಾದರೂ ಅಪರಾಧವಾಯಿತೆ? ಇಲ್ಲವಲ್ಲ ಪ್ರಿಯೆ. ಹೌದಾ ಸ್ವಾಮಿ? ಸಂತೋಷಿತಳಾಗಿ ನನ್ನನ್ನು ಕಳಿಸ್ಕೊಡಬಲ್ಲ ಪ್ರಿಯೆ. ನನಗೋಸ್ಕರ ಸ್ವಲ್ಪ ಒಂದು ಕಿಸದಲ್ಲಿ ಸ್ವಾಮಿ ಪ್ರಿಯಾ ಪ್ರಾಣೇಶ್ವರ ಬಾರ ಪ್ರಿಯತಮ ಸ್ವಾಮಿ ಪ್ರೇಯಸಿ, ಬಳಿ ಬಾ ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಆಶೀರ್ವಾದ ಸೂಚಿಸುತ್ತಾ ಪತಿಯನ್ನು ಬಿಟ್ಕೊಳ್ಳಾರದ ಪತ್ನಿ ವೀರಾಂಗನೆನಿಸಿಕೊಳ್ಳಬಲ್ಲಲೆ. ಆಹಾ, ನಾನು ನೋಡುತ್ತಿರುವುದೇನೇನು ಈಶ್ವರ, ಸ್ವರ್ಣದ ಪುತ್ಥಳಿಯಲ್ಲಿ ಶರ್ಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಸಂಸಾರದ ದುಃಖದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಕಾರ್ಯ ವರ್ತದಲ್ಲಿ ನೀನು ನಾರಿ ರತ್ನ, ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಗೌರವ ಕೀರ್ತಿ ಸಂಪತ್ತಲ್ಲವೇ ಸ್ವಾಮಿ? ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ದುಃಖಿಸಲೇ ಪ್ರಿಯೆ? ದುಃಖಿಸುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ದೊಡ್ಡ ಕಂಬನಿಯು ಈ ಭೂಮಿಗೆ ಬಿದ್ದರು ನನಗೆ ಹಾಗಾದರೆ ನನಗೆ ಆಜ್ಞೆಯನ್ನು ಕೊಡುತ್ತರ? ನೀನು ಹಾಕಿದ ಈ ವಿಜಯದ ಪ್ರೇಮದ ಮನೆಯಿಂದ ಇತರಾಗಿ ರಣಾಂಗಣದಲ್ಲಿ ಬೆಳಗನು ದಾಸನಿಂದ ಬಯಸುತ್ತಿದ್ದೆ ಬಾ ಸುಂದರಿ, ಮನ ದಾಸನಿಂದ ಬಯಸುತ್ತಿದ್ದೆ ಬಾ ಸುಂದರಿ, ರಸಮಯ ಸಂಗೀತವೇ, ರಸಮಯ ಸಂಗೀತಕ್ಕೆ ಮನ ಕಾನಂದವ ನೀಡುತ್ತಾರೆ, ಮನ ಕಾನಂದವ
ಮಾಡಬಲ್ಲೆ. ಮನೆಯ ಸಾರಿ ಹೋರಾಡುವ ಮೊದಲು ಕ್ಷಣ ಕಾಲ ಶಾಂತಿಯನ್ನು ಬಯಸಿದನು. ಪರಮ ಪಾಪಿಯೇ ಹೊಟ್ಟೆ ಬಾಕನೆ, ಪರಮ ಪಾಪಿಯೇ ಹೊಟ್ಟೆ ಬಾಕನೆ, ಹರಿಯೋಳ್ ಗಟ್ಟಿ ಪುಡಿ ಪುಡಿ ಗೊಟ್ಟೆ, ಹರಿಯೋಳ್ ಗಟ್ಟಿ ಪುಡಿ ಪುಡಿ ಗೊಟ್ಟಿ ದೊಡ್ಡ ಮುಟ್ಟ ತುಂಡು ಕೈವೀಗ ಚೀಚಿ ದುರುಳನ್ ಎಷ್ಟೋ ಮದ ನೀಚ ನಿನಗೆ, ಚೀಚಿ ದುರುಳನ್ ಎಷ್ಟೋ ಮದ ನೀಚ ನಿನಗೆ. ಈ ದುರ್ಯೋಧನನ್ನು ವಜ್ರಬದ್ಲೆ ಆದರೆ ಧರಣಿಯ ಸಕಲ ಸಂಪತ್ತೇ ನಿನ್ನದಾಗುವುದು. ಕಠೋರನೆ ಬಲು ಕಠೋರನೆ, ಕಠೋರನೆ ಬಲು ಕಠೋರನೆ, ನೀಕ್ಷಿಸಿ ಸಲಹತಗೊಳಿಸಿ, ನೀಕ್ಷಿಸಿ ಸಲಹತಗೊಳಿಸಿ, ಅಡಿಯೋಳ ಗಟ್ಟಿ ಪುಡಿ ಪುಡಿ ಗೊಟ್ಟೆ, ಅಡಿಯೋಳ ಗಟ್ಟಿ ಪುಡಿ ಪುಡಿ ಗೊಟ್ಟಿ ದೊಡ್ಡ ಮುಂಡಗಳ ದೊಡ್ಡ ಕೈವೀಗ ಚೇಚಿ ದುರುಳನೆ ಎಷ್ಟೋ ಮದ ನೀಚ. ಈ ಭೀಮನನ್ನು ಒಲಿಸಬಲ್ಲೆ ಆದರೆ ಅಚಂದ್ರಾರ್ಕವಾದ ಕೀರ್ತಿಯನ್ನೇ ಪಡೆವೆ. ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಬಾಪು ದುರ್ಯೋಧನ, ಬಾಪು ಭೀಮಸೇನ, ಕಾಳಗದಿಂದ ಯುದ್ಧ ಮಾಡು. ಪರಮಾತ್ಮ ಈಗ ನೆನಪಿಗೆ ಬಂದಿದ್ದು. ಭೀಮನ ಆಘಾತ ವ್ಯರ್ಥವಾಗುವುದಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ಯಾರು ನೀನು? ಯುಧಿಷ್ಠಿರನೇ? ಈ ಉದಯದ ಭೂಮಿಯನ್ನು ರಾಜ್ಯವಾಳು. ಜನಾರ್ದನ ಈಶ್ವರ. ಹೋಗು ವೀರ, ನಿನ್ನ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಧರ್ಮೇಂದ್ರ, ಇಲ್ಲಿಗೆ ಕುರುತ್ ಸಾಮ್ರಾಜ್ಯವು ನಿರ್ಮೂಲವಾಯಿತು. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಕೊಂಡ್ರಿಸು. ಜಯ ಜಯ ಮಂಗಳ ಹರಿ ಪರಮಾತ್ಮಗೆ ಜಯ ಕರ ಶುಭ ಕರ ಶ್ರೀ ಶಾವೇಶಗೆ. ಜಯ ಜಯ ಮಂಗಳ ಹರಿ ಪರಮಾತ್ಮ ಜಯ ಕರ ಶುಭ ಕರ ಶ್ರೀ ಶಾವೇಶಗೆ. ನಂದ ಗೋಕುಲ ನಂದ ಕುಮಾರಗೆ ಇಂದಿರವರ ಶಶಿ ಗೋವಿಂದನಿಗೆ. ನಂದ ಗೋಕುಲ ನಂದ ಕುಮಾರ ಇಂದಿರವರ ಶಶಿ ಗೋವಿಂದನಿಗೆ. ಸುಂದರ ಶುಭ ಕರ ರಾಜಾ ರಮಣಗೆ ಜಯ ಜಯ ಮಂಗಳ ಹರಿ ಪರಮಾತ್ಮ ಜಯ ಕರ ಶುಭ ಕರ ಶ್ರೀ ಶಾವೇಶಗೆ. ನೀಲಾ ಮೇಘ ಶ್ಯಾಮ ಸುಶೀಲಗೆ ನೀಲಾ ಮೇಘ ಶ್ಯಾಮ ಸುಶೀಲ ಶಾರದಯ ಕರ ಸಾಗರ ಶಯಗೆ. ಶಾರದಯ ಕರ ಸಾಗರ ಶಯಗೆ. ಸುಂದರ ಶುಭ ಕರ ರುಕ್ಮಿಣಿ ರಮಣಗೆ. ಸುಂದರ ಶುಭ ಜಯ ಜಯ ಮಂಗಳ ಹರಿ ಪರಮಾತ್ಮಗೆ ಜಯ ಕರ ಶುಭ ಕರ ಶ್ರೀ ಶಾವೇಶಗೆ. ಜೈಂದ್ರಾರಮಣ ಗೋವಿಂದ, ಶುಕ್ಲೇಶ್ವರ ಮಹಾರಾಜ ಗೋವಿಂದ, ಶಾರದಾಂಬಿಕೆ ಬಾಲಾಜಿ ಗೋವಿಂದ, ಅನ್ನಮ ಸ್ವಾರತಿ ಪದೇ ಶ್ರೀಕೃಷ್ಣ ಮಹಾತ್ಮಕ್ಕೆ ಶ್ರೀ ತಿಮ್ಮಪ್ಪ ಸಂಘಕ್ಕೆ ಓಂ ಮತಾಕ್ಕೆ ಸರ್ವೇ ಜನಂ ಸುಖಿನೋ ಭವಂತು.